ಜೀವನದಲ್ಲಿ ನಾವು ಯಾವಾಗಲೂ ನಮಗಿಂತ ಅನುಭವ ಇರೋರ ಜೊತೆ ತಗ್ಗಿ ಬಗ್ಗಿ ನಡಿಬೇಕಂತೆ. ಉದಾಹರಣೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ನಮಗಿಂತ ವಯಸ್ಸಲ್ಲಿ ಯಾರೇ ದೊಡ್ಡವರಿದ್ರೂ ಕೂಡ ಅವರ ಮುಂದೆ ನಾವು ತಲೆ ತಗ್ಸಿನೇ ಇರಬೇಕು. ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಮದೇನೂ ಇರಲ್ಲ. ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರೆ ನೋಡಿ ಗಾದೆ ಮಾತು, ನಾವು ಉಪ್ಪು ತಿಂದಷ್ಟು ನೀವು ಅನ್ನ ತಿಂದಿರಲ್ಲ, ಮಾತಾಡೋಕ್ಕೆ ಹೋಗಬೇಡಿ ಅಂತ. ಇದು ನಿಜ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಕಥೆ ಇದೆ ಸಣ್ಣದು. ಅದೇನೆಂದರೆ, ಒಬ್ಬ ಕುರುಡ ಇರ್ತಾನಂತೆ. ಅವನಿಗೆ ಕಣ್ಣು ಕಾಣಿಸ್ತಾ ಇರಲ್ಲ ಹುಟ್ಟಿನಿಂದನೇ. ಆದರೆ ಅವನ ಎಕ್ಸ್ಪೀರಿಯನ್ಸ್ ಯಾರಿಗಿಂತನೂ ಕಡಿಮೆ ಇರಲಿಲ್ಲ. ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಇತ್ತಂತೆ ಅವನಿಗೆ. ಅವನು ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ತಾನೆ. ಅವನು ಬಿಸ್ನೆಸ್ಗೋಸ್ಕರ ಆಗಾಗ ಬೇರೆ ಬೇರೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಉಳಿತಾ ಇರ್ತಾನಂತೆ, ಅಲ್ಲಿ ಊಟ ಮಾಡೋದಕ್ಕೆ ಅಂತ. ಹೀಗೆ ಊರೆಲ್ಲ ಹೋಗುವಾಗ ಒಂದು ಊರಲ್ಲಿ ಅವನು ಹೋಟೆಲಲ್ಲಿ ತಂಗ್ತಾನೆ, ಅಂದರೆ ಉಳಿತಾನೆ. ಆವಾಗ ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿ, ಮ್ಯಾನೇಜರ್ನ ಕರೆದು, ನಿಮ್ಮ ಹೋಟೆಲಲ್ಲಿ ಇರುವ ತುಂಬ ಸ್ಪೆಷಲ್ ಡಿಶ್ ಏನೇನಿದೆ ಅದೆಲ್ಲವನ್ನು ಒಂದು ಸಣ್ಣ ಬೌಲ್ಗಳಲ್ಲಿ ಹಾಕಿಕೊಂಡು ನನಗೆ ತಂದು ಕೊಡಿ. ನಾನು ಟೇಸ್ಟ್ ಮಾಡಿ ಯಾವುದು ಬೆಸ್ಟ್ ಫುಡ್ ಅದನ್ನು ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತಾನಂತೆ. ಹಾಗೆ ಅವನಿಗೆ ಆಶ್ಚರ್ಯ ಆಗುತ್ತೆ ಮ್ಯಾನೇಜರ್ಗೆ. ಆದರೂ ನೋಡೋಣ ಅಂಥೇಳಿ ಅವನು ಸರ್ವರ್ ಹತ್ರ ಹೇಳಿ ಎಲ್ಲ ಫುಡ್ಡನ್ನು ತರಿಸ್ಕೊಳ್ತಾನಂತೆ. ತರಿಸಿ ಟೇಸ್ಟ್ ಮಾಡಿ ಇವಾಗ ಅಂತ ಹೇಳ್ತಾನಂತೆ ಕುರುಡಂಗೆ. ಹಾಗೆ ಅವರು ಟೇಸ್ಟ್ ಮಾಡಿ ಒಂದು ಒಳ್ಳೆಯ ತುಂಬ ಟೇಸ್ಟ್ಫುಲ್ ಆಗಿರೋ ಒಂದು ಫುಡ್ಡನ್ನು ಆರ್ಡ್ರ್ ಮಾಡ್ತಾನೆ. ಹೀಗೇ ಅವನು ಎಷ್ಟು ದಿನ ಆ ಹೋಟೆಲಲ್ಲಿ ಇರ್ತಾನೆ ಅಷ್ಟೂ ದಿನವೂ ಒಳ್ಳೆ ಫುಡ್ಡನ್ನು ಆರ್ಡ್ರ್ ಮಾಡ್ತಾ ಹೋಗ್ತಾನಂತೆ, ಬರೀ ಟೇಸ್ಟನ್ನು ನೋಡಿ. ಅವನಿಗೆ ಕಣ್ಣಿಲ್ಲ, ಆದರೂ ಕೂಡ ಅವನು ಅತ್ಯುತ್ತಮವಾದ ಫುಡ್ಡನ್ನೇ ಆರ್ಡ್ರ್ ಮಾಡ್ತಾ ಇದ್ದಂತೆ. ಹೀಗೆ ಮ್ಯಾನೇಜರ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏನಿದು, ಕಣ್ಣು ಕಾಣಲ್ಲ ಅವನಿಗೆ, ಆದರೂ ಕೂಡ ಒಳ್ಳೆ ಫುಡ್ಡನ್ನೇ ಆರ್ಡ್ರ್ ಮಾಡ್ತಾನಲ್ಲ, ನೋಡೋಣ ಇವನನ್ನು ಒಂದ್ಸಲ ಇವನ ಎಕ್ಸ್ಪೀರಿಯನ್ಸನ್ನು ನಾವು ಪರೀಕ್ಷೆ ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಮಾಡ್ತಾನಂತೆ. ಆ ಮ್ಯಾನೇಜರ್ನ ಪತ್ನಿ ಕೂಡ ಅದೇ ಹೋಟೆಲಲ್ಲಿ ಕುಕ್ಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾಳಂತೆ. ಅವನು ಅವಳ ಹತ್ರ ಹೋಗ್ಬಿಟ್ಟು, ಈ ಥರ ಒಂದು ಕುರುಡನ ಎಕ್ಸ್ಪೀರಿಯನ್ಸ್ನ ಟೆಸ್ಟ್ ಮಾಡಬೇಕು, ಹಾಗಾಗಿ ನೀನು ಹಚ್ಕೊಂಡಿರೋ ಲಿಪ್ಸ್ಟಿಕ್ ಇದೆಯಲ್ಲ ಅದನ್ನು ಒಂದು ಸ್ಪೂನಿಗೆ ಅಂಟಿಸ್ಬಿಟ್ಟು ಅದನ್ನು ಅವರಿಗೆ ಊಟದ ಜೊತೆ ಕೊಡೋಣ, ನೋಡೇ ಬಿಡೋಣ ಅವ್ರ ಎಕ್ಸ್ಪೀರಿಯನ್ಸನ್ನು ಅಂತ ಹೇಳ್ತಾರಂತೆ. ಅವಳು ಹಾಗೆ ಮಾಡಿಕೊಡ್ತಾಳೆ. ಆವಾಗ ಅವನು ಮಾಮೂಲಿನಂತೆ ಊಟ ಮಾಡೋಕ್ಕೆ ಕೂತಿರ್ತಾನಂತೆ. ಆವಾಗ ಆ ಸ್ಪೂನು ಲಿಪ್ಟಿಕ್ ಹಚ್ಚಿರ್ತಾನಲ್ಲ, ಆ ಸ್ಪೂನನ್ನು ಅವನು ಟೇಸ್ಟ್ ಮಾಡಿಬಿಟ್ಟು, ಅಯ್ಯೋ ನನ್ನ PU ಗರ್ಲ್ ಫ್ರೆಂಡು ಅವಳು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ದಾಳಾ ಅಂತ ಹೇಳಿದ್ನಂತೆ. ಮ್ಯಾನೇಜರ್ಗೆ ಸುಸ್ತಾಗಿ ತಲೆ ತಿರುಗಿಬಿಟ್ನಂತೆ. ಅದಕ್ಕೆ ಹೇಳೋದು, ಎಕ್ಸ್ಪೀರಿಯನ್ಸ್ ಜನಗಳ ಮುಂದೆ ನಾವು ಯಾವ ಲೆಕ್ಕನೂ ಅಲ್ಲ, ಹಾಗೆ ಅವ್ರನ್ನ ಟೆಸ್ಟ್ ಕೂಡ ಮಾಡೋಕ್ಕೆ ಹೋಗಬಾರ್ದು ಅಂತ. ಇದು ಒಂದು ಜಸ್ಟ್ ಉದಾಹರಣೆ ಅಷ್ಟೇ. ನಾವು ಅಷ್ಟೇ ನಮ್ಮ ಜೀವನದಲ್ಲಿ ನಾವೇ ಏನೋ ಗೊತ್ತಿದೆ, ನಮಗೆ ಏನೋ ಗೊತ್ತಿದೆ, ನಾವೇ ದೊಡ್ಡವರು, ಇವಾಗ ತುಂಬ ಟೆಕ್ನಿಕಲಿ ಮುಂದುವರೆದಿದ್ದೀವಿ, ನಮಗೆಲ್ಲದು ಗೊತ್ತಿದೆ ಅಂತ ಹೇಳೋ ಬದಲು ಹಳೇ ಕಾಲದಿಂದ ಬಂದ ದೊಡ್ಡವ್ರ ಮಾತನ್ನು ಕೇಳಿದ್ರೆ ಅವರ ಅನುಭವದ ಮುಂದೆ ನಮ್ಮದೇನೂ ಇರಲ್ಲ. ಹಾಗಾಗಿ ನಾವು ಪೇರೆಂಟ್ಸ್ ಮುಂದೆ, ಗುರುಗಳ ಮುಂದೆ, ಹಾಗೆ ನಮಗಿಂತ ಅನುಭವದಲ್ಲಿ ಎಲ್ಲ ರೀತಿಯಲ್ಲೂ ದೊಡ್ಡವ್ರ ಮುಂದೆ ಯಾವಾಗಲೂ ಕೂಡ ಡೌನ್ ಟು ಅರ್ತ್ ಆಗಿರಬೇಕು. ಥ್ಯಾಂಕ್ ಯು.